ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕಿಂಗ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಹಾಗೆ ಇನ್ನು ಈಶ್ವರಿ ಕುಕಿಂಗ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಇವತ್ತು ಪಂಚಮಿ ಹಬ್ಬದ ಸ್ಪೆಷಲ್ ಎಳ್ಳುಂಡೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ತೋರಿಸ್ತಾ ಇರುವಂತಹ ಲೋಟದಲ್ಲಿ 2 ಲೋಟದಷ್ಟು ಎಳ್ಳನ್ನು ತಗೊಂಡಿದ್ದೀನಿ. ಇದು ಬಿಳಿ ಎಳ್ಳು. ನಿಮಗೆ ಇಷ್ಟ ಇದ್ದರೆ ಕರಿ ಎಳ್ಳನ್ನು ಸೇರಿಸಿ ಕೂಡ ಮಾಡ್ಕೊಳ್ಬಹುದು. ಈ 2 ಲೋಟ ಎಳ್ಳನ್ನು ಲೈಟಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಫ್ರೈ ಮಾಡ್ಕೊಳ್ಳೋಕ್ಕೆ ನಾನು ಗ್ಯಾಸ್ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ತಗೊಂಡಿರುವಂತಹ ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ಎಳ್ಳು ತುಂಬ ಸೀದ್ ಹೋಗಬಾರ್ದು, ಹಾಗೆ ಸ್ವಲ್ಪನೂ ಹಸಿಯಾಗಿರಬಾರ್ದು. ಗ್ಯಾಸ್ ಫ್ಲೇಮ್ನ ಮೀಡಿಯಮ್ಮಲ್ಲಿ ಇಟ್ಕೊಂಡು ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ರೆ ಸಾಕು. ಇದು ಬಣ್ಣ ಕೂಡ ಚೇಂಜ್ ಆಗುತ್ತೆ, ಹಾಗೆ ಸ್ವಲ್ಪ ಉಬ್ಕೊಳ್ಳುತ್ತೆ. ಎಳ್ಳು ಚಪ್ಪಟೆಯಾಗಿರುತ್ತೆ, ಹಸಿ ಇರಬೇಕಾದ್ರೆ ಫ್ರೈ ಮಾಡಿದ್ಮೇಲೆ ಇದು ಉಬ್ಕೊಳ್ಳುತ್ತೆ. ಒಂದ್ಸರಿ ಆ ಥರ ಮಾಡಿ ತೆಗೆದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಕನ್ಫರ್ಮ್ ಆದಮೇಲೆ ಅದರದ್ದು ಒಂದು ಒಳ್ಳೆ ಆರೋಮ ಬರುತ್ತೆ. ನಮಗೆ ಗೊತ್ತಾಗುತ್ತೆ. ನೀವು ನಾರ್ಮಲಾಗಿ ಎಳ್ಳನ್ನು ಪಲ್ಯಕ್ಕೆ ಯಾವುದಕ್ಕಾದರೂ ಫ್ರೈ ಮಾಡಿ ಪೌಡ್ರ್ ಮಾಡಿ ಹಾಕ್ತಾ ಇರ್ತಿರಲ್ಲ, ಸೇಮ್ ಅದೇ ಮೆಜರ್ಮೆಂಟಲ್ಲಿ ಅದೇ ಥರನೇ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಅದೇ ರೀತಿ ನಾನು ಫ್ರೈ ಮಾಡಿ ಇವಾಗ ತೆಗಿತಾ ಇದ್ದೀನಿ. ನೋಡಿ, ಇಷ್ಟಾದರೆ ಸಾಕು. ಚಟಪಟ ಅಂತ ಸಿಡಿಯುತ್ತೆ ಎಳ್ಳು. ಆ ಥರ ಸಿಡಿತಾ ಇದೆ ಅಂತ ಅಂದರೆ ಅದು ಆಲ್ರೆಡಿ ಫ್ರೈ ಆಗಿದೆ ಅಂತಲೇ ಅರ್ಥ. ಇವಾಗ ನಾನು ಇದನ್ನು ಒಂದು 2 ಸರ್ತಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟ ಆದರೆ ಸಾಕು. ಇದು ಚೆನ್ನಾಗಿ ಫ್ರೈ ಆಗಿದೆ. ಅದೇ ರೀತಿ ನಾನು ಮಿಕ್ಕಿರುವಂತಹ ಎಳ್ಳು ಎಲ್ಲವನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ಸ್ವಲ್ಪ ಆರಬೇಕು, ಅದಕ್ಕೆ ನಾನು ಮತ್ತೆ ಅದೇ ತಟ್ಟೆಗೆ ಹಾಕಿಬಿಟ್ಟು ಆರಲಿಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಇದು ಕಂಪ್ಲೀಟಾಗಿ ಆರಿದೆ. ನಾನು ತೋರಿಸ್ತಾ ಇರುವಂತಹ ಬೌಲಲ್ಲಿ 1 ಬೌಲ್ನಷ್ಟು ಎಳ್ಳನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ನಿಮಗೆ ಆಮೇಲೆ ಹೇಳ್ತೀನಿ. ಇವಾಗ ನಾನು 1/4 ಲೋಟದಷ್ಟು ಎಳ್ಳನ್ನು ತಗೊಂಡಿದ್ದೀನಿ. ಅದಕ್ಕೆ ನಾನು ಆರ್ಗ್ಯಾನಿಕ್ ಬೆಲ್ಲನ ಬಳಸ್ಕೊಂಡು ಲಾಡು ಮಾಡ್ತಾ ಇದ್ದೀನಿ. ನೀವು ನಾರ್ಮಲ್ ಬೆಲ್ಲನೂ ಕೂಡ ಇದಕ್ಕೆ ಯೂಸ್ ಮಾಡ್ಕೊಳ್ಬಹುದು. ಇದಕ್ಕೆ 1/4 ಬೆಲ್ಲವನ್ನು ಸೇರಿಸ್ಕೊಳ್ತೀನಿ. ಇವಾಗ 1 ಲೋಟ ಹಾಕಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿಯೇ ನಾನು ಇನ್ನೂ 1/4 ಲೋಟದಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಇಷ್ಟ ಇದೆ, ಜಾಸ್ತಿ ಸ್ವೀಟನ್ನು ತಿಂತಾರೆ ಅನ್ನೋ ಹಾಗಿದ್ರೆ 2 ಲೋಟದಷ್ಟು ಹಾಕ್ಕೊಳ್ಬಹುದು. ನೋಡಿ, ಇವಾಗ ಚೆನ್ನಾಗಿ ಒಂದ್ಸರಿ ಫಸ್ಟು ಕೈಯಿಂದ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಏಲಕ್ಕಿ ಪೌಡರ್ನು ಕೂಡ ಇದ್ದೀನಿ. ನೋಡಿ, ಏಲಕ್ಕಿ ಪೌಡರ್ನ ಸೇರಿಸಿ ನಂತರ ಇದನ್ನು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಮೀಡಿಯಮ್ ಆಗಿ ಇದನ್ನು ಬೆಲ್ಲ ಮತ್ತು ಎಳ್ಳು 2 ಕೂಡ ಬೆರೆತೋಗ್ಬೇಕು. ಆ ಥರ ಇದನ್ನು ನಾವು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಇದು ತರಿಯಾಗಿ ಇರಬೇಕು ಅಂತ ಅನ್ನುವಂತಹ ಅವಶ್ಯಕತೆ ಏನಿಲ್ಲ. ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ನೋಡಿ, ಇವಾಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪನೂ ಎಳ್ಳು ಕಾಣಿಸ್ತಾ ಇಲ್ಲ. ಪೂರ್ತಿಯಾಗಿ ಇದೇ ಥರ ನೀವು ಎಲ್ಲ ಎಳ್ಳು ಮತ್ತು ಬೆಲ್ಲ ಸೇರಿಸಿರುವಂತಹ ಮಿಶ್ರಣವನ್ನು ಮಿಕ್ಸಿಲಿ ಈ ಥರ ಗ್ರೈಂಡ್ ಮಾಡ್ಕೊಂಡು ಬಂದು ಒಂದು ಪಾತ್ರೆಗೆ ನಾನು ಸೇರಿಸ್ತಾ ಇದ್ದೀನಿ. ನೋಡಿ, ಮಿಕ್ಕಿರುವಂತಹ ಎಳ್ಳನ್ನು ತಗೊಂಡು ಅದನ್ನು ಕೂಡ ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ತುಂಬ ರುಚಿಯಾಗಿ ಅದ್ಭುತವಾಗಿ ಲಾಡು ಅಂತೂ ಸಿದ್ಧ ಆಗುತ್ತೆ. ಇದಕ್ಕೆ ನಾವು ಪಾಕನೂ ಹಾಕಲ್ಲ, ಹಾಗೇ ಮಾಡ್ತೀವಿ. ನೋಡಿ, ಇವಾಗ ನಾನು ಆವಾಗಲೇ ತೋರಿಸಿರುವಂತಹ 1 ಬೌಲ್ ಎಳ್ಳನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಯಾಕೆ ಅಂತ ಕೇಳಿದ್ರೆ, ಎಲ್ಲನೂ ನಾವು ಫೈನಾಗಿ ಪೇಸ್ಟ್ ಮಾಡಿದರೆ ಅದು ಎಳ್ಳುಂಡೆ ಥರ ಕಾಣಿಸಲ್ಲ. ಅದಕ್ಕೆ 1 ಬೌಲ್ನಷ್ಟು ಎಳ್ಳನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಮಿಕ್ಸಿಗೆ ಹಾಕಿದ ನಂತರ ಈ ಥರ ಎಳ್ಳು ಸೇರಿಸಿ ಲಾಡು ಕಟ್ಟೋದ್ರಿಂದ ಲಾಡು ಮಾಡಿದ್ಮೇಲೆ ಎಳ್ಳು ಹಾಗೆ ಕಾಣಿಸುತ್ತೆ. ಇವಾಗ ಒಂದು ಟೀ ಸ್ಪೂನಿಂದ 2ರಿಂದ 3 ಸ್ಪೂನ್ನಷ್ಟು ನೀರನ್ನು ಚಿಮ್ಕಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದ್ರಿಂದ ಅದು ಜಿಡ್ಡಾಗಿ ಇರಲ್ಲ. ಆ ಕಾರಣಕ್ಕೆ ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಹಾಲನ್ನು ಕೂಡ ಚಿಮ್ಕಿಸ್ಕೊಳ್ಬಹುದು, ಆದರೆ ಹಾಲು ಹಾಕೋದ್ರಿಂದ 1 ವಾರ ಮಾತ್ರ ಇದನ್ನು ಇಟ್ಕೊಂಡು ತಿನ್ಕೊಳ್ಬಹುದು. ಈ ಥರ ನೀರನ್ನು ಚಿಮ್ಕಿಸಿ ಮಾಡಿದ್ರೆ ಹತ್ತತ್ರ 20ರಿಂದ 1 ತಿಂಗಳು ಇಟ್ಕೊಂಡ್ರೂ ಇದು ಏನೂ ಆಗಲ್ಲ, ಚೆನ್ನಾಗೇ ಇರುತ್ತೆ. ಆ ಕಾರಣಕ್ಕೆ ನಾನು ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಂಡು ಲಾಡುನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಎಷ್ಟೊಂದು ಸುಲಭವಾಗಿ ಈಸಿಯಾಗಿ ಮತ್ತು ಬಿಗಿನರ್ಸ್ ಆದರೂ ಆರಾಮಾಗಿ ಇದನ್ನು ಕೂಡ ಟ್ರೈ ಮಾಡಬಹುದು. ನೋಡಿ, ಈ ಥರ ನಿಮಗೆ ರೌಂಡ್ ಶೇಪ್ ಬಂದು ಚೆನ್ನಾಗಿ ಲಾಡು ಅಂತೂ ಸಿದ್ಧ ಆಗ್ತಾ ಇದೆ. ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಅದೇ ರೀತಿಯೇ ಎಲ್ಲ ಲಾಡುವನ್ನು ಕಟ್ಕೊಂಡು ರೆಡಿ ಮಾಡ್ಕೊಳ್ಳಿ.
ಈ ಥರ ನಾವು ನೀರು ಚಿಮುಕಿಸ್ಕೊಂಡು ಲಾಡು ಕಟ್ಟೋದ್ರಿಂದ ಬೇಗ ಲಾಡು ಶೇಪು ಕೂಡ ನಮಗೆ ಆರಾಮಾಗಿ ಸಿಗುತ್ತೆ. ನೋಡಿ ಎಷ್ಟೊಂದು ಅದ್ಭುತವಾಗಿ. ಹಾಗೆ ಮೇಲೆ ಎಳ್ಳು ಎಳ್ಳು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೀವು ಕೂಡ ಅಬ್ಸರ್ವ್ ಮಾಡಬಹುದು. ಎಳ್ಳಿನ ಲಾಡು ನೋಡಿದ ತಕ್ಷಣವೇ ನಾವು ಲಾಡು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಅಷ್ಟೊಂದು ಅದ್ಭುತವಾಗಿ ರುಚಿಯಾಗಿ ಟೇಸ್ಟಿಯಾಗಿ ಲಾಡು ಅಂತೂ ಸಿದ್ಧ ಆಗಿದೆ. ಎಲ್ಲರೂ ಕೂಡ ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ಎಳ್ಳಿನ ಲಾಡನ್ನು ಮಾಡ್ಕೊಳ್ಳಿ. ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ನೋಡಿದಂತಹ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.